ಲೈಫ್ ಪ್ರಾಸೆಸ್ ಇಸ್ 15 ಮಿನಿಟ್ಸ್. ನಾನು ಹರ್ಷಿತಾ SS, ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್. ಸೊ ಲೆಟ್ ಸ್ಟಾರ್ಟ್ ಆಫ್. ಲೈಫ್ ಪ್ರಾಸೆಸಸ್ ಅಂದ್ರೆ ಜೀವಕ್ರಿಯೆಗಳು. ನಮ್ಮ ಜೀವನನ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಆಗಬೇಕಾಗಿರುವಂತಹ ಎಲ್ಲ ಬಯೋಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಲೈಫ್ ಪ್ರಾಸೆಸಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಜೀವನ ನಡೀತಾನೆ ಇರಬೇಕು ಅಂತ ನೋಡ್ಕೊಳ್ಳಿಕ್ಕೆ ಯಾವ್ಯಾವ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಗ್ತವೆ, ಅಂದ್ರೆ ನಮ್ಮ ಜೀವನ ನಿರ್ವಹಣೆ ಆಗಲಿಕ್ಕೆ ನಡೆಯುವಂತಹ ಜೀವ ರಾಸಾಯನಿಕ ಕ್ರಿಯೆಗಳನ್ನ ನಾವು ಜೀವಕ್ರಿಯೆಗಳು ಅಥವಾ ಲೈಫ್ ಪ್ರಾಸೆಸಸ್ ಅಂತ ಕರಿತೀವಿ. ಮೇಜರ್ಲಿ ಡೆಫಿನೇಷನ್ನ ನೋಡ್ಕೋಬಹುದು. ನಮ್ಮ ಬಾಡಿಯಲ್ಲಿ 4 ಮೇಜರ್ ಲೈಫ್ ಪ್ರಾಸೆಸಸ್ ಇದ್ದಾವೆ. ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್. 4 ಪ್ರಮುಖ ಕ್ರಿಯೆಗಳಿದ್ದಾವೆ. ಯಾವುದದು? ಪೋಷಣೆ, ಉಸಿರಾಟ, ಸಾಗಾಣಿಕೆ ಹಾಗೂ ವಿಸರ್ಜನೆ. ಪೋಷಣೆಯಲ್ಲಿ ನಿಮ್ಗೇನು ಗೊತ್ತಿರಬೇಕು? ಫಸ್ಟು ಪ್ಲಾಂಟ್ಸ್ ಅಲ್ಲಿ ಆಗುವಂತಹ ಫೋಟೋಸಿಂಥಿಸಿಸ್ ಪ್ರಾಸೆಸ್. ಇದರ ಡೆಫಿನೇಷನ್ ಹಾಗೂ ಸ್ಟೆಪ್ಸ್ ನಿಮಗೆ ಗೊತ್ತಿರಬೇಕು. ಫೋಟೋಸಿಂಥಿಸಿಸ್ನ ಡೆಫಿನೇಷನ್ ಹಾಗೂ ಸ್ಟೆಪ್ಸ್ ಗೊತ್ತಿರಬೇಕು. ಅಂದರೆ ದ್ಯುತಿ ಸಂಶ್ಲೇಷಣೆ ಏನಿದೆ ಇದರ ವಿವರಣೆ ಹಾಗೂ ಹಂತ ನಿಮಗೆ ಗೊತ್ತಿರಬೇಕು. ಹಾಗೂ ಇದರ ಇಕ್ವೇಷನ್ ನಿಮಗೆ ಗೊತ್ತಿರಬೇಕು. ಓಕೆ, ಎಸ್. ಸೊ ಇಕ್ವೇಷನ್ ಹಾಗೂ ಸ್ಟೆಪ್ಸ್ ಮತ್ತೆ ಏನಪ್ಪ ನಮ್ಮ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ವಾಟ್ ಇಸ್ ಫೋಟೋಸಿಂಥಿಸಿಸ್? ಆಟೋಟ್ರೋಫಿಕ್ ಪ್ಲಾಂಟ್ಸ್ ಏನಿದ್ದಾವೆ ತನ್ನ ಆಹಾರನ ತಾನೇ ಪ್ರಿಪೇರ್ ಮಾಡ್ಕೊಳ್ಳುವಂತಹ ಪ್ರಾಸೆಸ್ನ ಫೋಟೋಸಿಂಥಿಸಿಸ್ ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಣೆ ಏನಿದೆ, ಸ್ವಪೋಷಕ ಜೀವಿಗಳು ತನ್ನ ಆಹಾರನ ತಾನೇ ತಯಾರು ಮಾಡ್ಕೊಳ್ಳುವಂತಹ ಪ್ರಕ್ರಿಯೆನ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಇದು 4 ಹಂತಗಳಲ್ಲಿ ಆಗತ್ತೆ. ಸೊ ನೀವು ಇದನ್ನ ನೋಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಏನು ಗೊತ್ತಿರಬೇಕು? ಪ್ಲಾಂಟ್ಸ್ ಅಲ್ಲಿ ಆಯಿತು. ಹ್ಯೂಮನ್ ಬೀಯಿಂಗ್ಸ್ ಏನಿದ್ದಾವೆ ಡೈಜೆಸ್ಟಿವ್ ಸಿಸ್ಟಮ್ನ ಯೂಸ್ ಮಾಡ್ಕೋತವೆ ಫಾರ್ ದ ಪ್ರಾಸೆಸ್ ಆಫ್ ನ್ಯೂಟ್ರಿಷನ್. ಓಕೆನಾ ಮಕ್ಕಳ? ಸೊ ಡೈಜೆಸ್ಟಿವ್ ಸಿಸ್ಟಮ್ನ ನಾವು ಎಲಿಮೆಂಟರಿ ಕೆನಾಲ್ ಅಂತ ಕೂಡ ಕರಿತೀವಿ. ಸೊ ಎಲಿಮೆಂಟರಿ ಕೆನಾಲ್ ಶುರು ಆಗೋದು ಮೌತ್ನಲ್ಲಿ, ಎಂಡ್ ಆಗೋದು ಏನಸ್ನಲ್ಲಿ. ಮೌತ್ ಬಿಟ್ರೆ ನಮ್ಮ ಮೌತ್ ಆಗುತ್ತೆ. ಅದಾದ್ಮೇಲೆ ಈಸೋಫೇಗಸ್ ಆದ್ಮೇಲೆ ಸ್ಟಮಕ್ ಇರುತ್ತೆ. ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಎಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನ್ಯೂಟ್ರಿಷನ್ ನಡಿಬೇಕು ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಎಲಿಮೆಂಟ್ರಿ ಕೆನಾಲ್ ತುಂಬ ಇಂಪಾರ್ಟೆಂಟ್. ಸೊ ಎಲಿಮೆಂಟ್ರಿ ಕೆನಾಲ್ ಅಲ್ಲಿ ಮೌತ್ ಅಥವಾ ಬಕಲ್ ಕ್ಯಾವಿಟಿ ಇರುತ್ತೆ. ಅದಾದ್ಮೇಲೆ ಈಸೋಫೇಗಸ್ ಇರುತ್ತೆ. ಈಸೋಫೇಗಸ್ ಇಂದ ಫುಡ್ ಏನಿದೆ ಸ್ಟಮಕ್ಕಿಗೆ ಹೋಗುತ್ತೆ. ಸ್ಟಮಕ್ಕಿನಿಂದ ಸ್ಮಾಲ್ ಇಂಟೆಸ್ಟೈನ್ಗೆ, ಅದಾದ್ಮೇಲೆ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಸೊ ಇದರಲ್ಲೆಲ್ಲ ನಡೆಯುವಂತಹ ಡೈಜೆಷನ್, ಎಸ್ಪೆಷಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೆಯುವಂತಹ ಡೈಜೆಷನ್ಗೆ ಲಿವರ್ ಮತ್ತೆ ಪ್ಯಾನ್ಕ್ರಿಯಾಸ್ ಸೆಕ್ರೀಟ್ ಮಾಡುವಂತಹ ಸೆಕ್ರೀಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನ್ ನಡೀತಿದೆ ಈ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ? ನಾವು ಕನ್ಸ್ಯೂಮ್ ಮಾಡುವಂತಹ ಫುಡ್ ಏನಿದೆ ಅದರ ಬ್ರೇಕ್ ಡೌನ್ ನಡೆಯುತ್ತೆ. ಆಯ್ತಾ? ಮಾನವರಲ್ಲಿ ಪೋಷಣೆ ನಡಿಬೇಕು ಅಂದ್ರೆ ಆಹಾರನ ನಾವು ದೇಹದ ಒಳಗೆ ತಗೋಬೇಕು. ಆಹಾರದಿಂದ ಶಕ್ತಿನ ನಾವು ಹೊರಗೆ ತೆಗಿಬೇಕಲ್ವಾ? ಸೊ ಈ ಆಹಾರ ಕಣಗಳನ್ನ ವಿಭಜನೆ ಮಾಡುವಂತಹ ಕಾರ್ಯ ಬಂದು ನಮ್ಮ ಜೀರ್ಣಾಂಗ ವ್ಯೂಹದ್ದಾಗಿರುತ್ತೆ. ಓಕೆನಾ? ಸೊ ಈ ಜೀರ್ಣಾಂಗ ವ್ಯೂಹದ ಭಾಗಗಳು ನೀವು ತಿಳ್ಕೋಬೇಕು. ಬಾಯಿಯ ಅಂಗಳ ತಿಳ್ಕೋಬೇಕು. ಅದರಲ್ಲಿ ಹಲ್ಲು, ನಾಲಿಗೆ ಮತ್ತು ಏನಪ್ಪ ಲಾಲಾರಸದ ಗ್ರಂಥಿಯ ಕಾರ್ಯಗಳನ್ನ ನೀವು ತಿಳ್ಕೊಬೇಕಾಗಿರುತ್ತೆ. ಅದು ಬಿಟ್ಟರೆ ಅನ್ನನಾಳದಲ್ಲಿ ನಡೆಯುವಂತಹ ಪರಿಕ್ರಮಣ, ಸಂಕುಚನ, ಚಲನೆ ಬಗ್ಗೆ ನಿಮಗೆ ಗೊತ್ತಿರಬೇಕು. ಜಠರದಲ್ಲಿ ಬಿಡುಗಡೆ ಆಗುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಪೆಪ್ಸಿನ್ ಮತ್ತೆ ಲೋಳೆಯ ಕಾರ್ಯಗಳು ಗೊತ್ತಿರಬೇಕು. ಅದಾದ್ಮೇಲೆ ನಮ್ಮ ಚಿಕ್ಕ ಅಂದರೆ ಸಣ್ಣ ಕರುಳು ಏನಿದೆ ಇದರಲ್ಲಿ ವಿಲ್ಲೈ ಬಗ್ಗೆ ಗೊತ್ತಿರಬೇಕು. ಹಾಗೂ ಯಕೃತ್ ಮತ್ತು ಮೇದೋಜೀರಕ ಗ್ರಂಥಿಯಿಂದ ಬರ್ತಿರುವಂತಹ ಸ್ರವಿಕೆಗಳ ಬಗ್ಗೆ ಮಾಹಿತಿ ಇರಬೇಕು. ಅದಾದಮೇಲೆ ನಮ್ಮ ದೊಡ್ಡ ಕರುಳು ಏನಿದೆ ಇದರಲ್ಲಿ ಉಳಿದಿರುವಂತಹ ಜೀರ್ಣ ಆಗದಿರುವಂತಹ ಆಹಾರಗಳು ಉಳಿದಿರತ್ವೆ. ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಸೊ ಬೇಸಿಕಲಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬಕ್ಕಲ್ ಕ್ಯಾವಿಟಿ ಅಥವಾ ಮೌತಲ್ಲಿ ಟೀತ್, ಟಂಗ್, ಸಲೈವರಿ ಗ್ಲ್ಯಾಂಡ್ ಬಗ್ಗೆ ಗೊತ್ತಿರಬೇಕು. ಅದಾದಮೇಲೆ ಈಸೋಫೇಗಸ್ನಲ್ಲಿ ಪೆರಿಸ್ಟಾಲ್ಸಿಸ್ ಬಗ್ಗೆ ಗೊತ್ತಿರಬೇಕು. ಅದಾದಮೇಲೆ ಸ್ಟಮಕ್ಕಿನಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್, ಪೆಪ್ಸಿನ್ ಫಂಕ್ಷನ್, ಮ್ಯೂಕಸ್ ಫಂಕ್ಷನ್ ಗೊತ್ತಿರಬೇಕು. ಲಾಸ್ಟಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲೈ ಫಂಕ್ಷನ್ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ಲಿವರ್ ಆ್ಯಂಡ್ ಪ್ಯಾನ್ಕ್ರಿಯಾಸ್ ಅಲ್ಲಿ ಆಗುವಂತಹ ಸೆಕ್ರೀಷನ್ಸಿನ ಬಗ್ಗೆ ಮಾಹಿತಿ ಇರಬೇಕು. ಲಾಸ್ಟಲ್ಲಿ ಲಾರ್ಜ್ ಇಂಟೆಸ್ಟೈನ್ ಏನಿದೆ ಇದರಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಹೋಗಿ ಸೇರ್ಕೊಳ್ಳುತ್ತೆ. ಯು ಶುಡ್ ನೋ ಅಬೌಟ್ ದಿಸ್. ಸೊ ಇದೆಲ್ಲ ಮಾಹಿತಿನ ಮೇಜರ್ ಪಾಯಿಂಟ್ಸ್ ಏನಿದ್ದಾವೆ ಅಲಾಂಗ್ ವಿತ್ ದ ಎನ್ಸೈಮ್ಸ್ ದಟ್ ಆರ್ ಯುಟಿಲೈಸ್ಡ್ ಐ ಪುಟ್ ಇನ್ ದಿಸ್ ಟೇಬಲ್. ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್. ಅಂದರೆ ಈ ಪ್ರಮುಖ ಮಾಹಿತಿಗಳೇನಿದ್ದಾವೆ ಕಿಣ್ವಗಳ ಒಟ್ಟಿಗೆ ನಾನು ಈ ಕೋಷ್ಟಕದಲ್ಲಿ ಹಾಕಿದ್ದೀನಿ. ಇದನ್ನು ನೀವು ಬಳಸ್ಕೋಬಹುದು. ನೆಕ್ಸ್ಟು, ಈ ಆಹಾರದಿಂದ ಬರ್ತಿರುವಂತಹ ಎನರ್ಜಿ, ಫುಡ್ಡಿಂದ ಎನರ್ಜಿ ಬರುತ್ತೆ ಅಲ್ವಾ? ಈ ಎನರ್ಜಿನ ನಮ್ಮ ಬಾಡಿ ಹೇಗೆ ಕ್ರಿಯೇಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ರೆಸ್ಪಿರೇಷನ್ನ ಕಲಿತೀವಿ. ಓಕೆನಾ? ಆಹಾರದಿಂದ ಶಕ್ತಿನ ನಮ್ಮ ದೇಹ ಏನಿದೆ ಹೇಗೆ ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಉಸಿರಾಟನ ನೋಡ್ತೀವಿ. ಓಕೆನಾ? ನಮ್ಮ ದೇಹದಲ್ಲಿ ಉಸಿರಾಟ 2 ರೀತಿಯಲ್ಲಿ ನಡೆಯುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಆನ್ಏರೋಬಿಕ್ ರೆಸ್ಪಿರೇಷನ್. ಓಕೆ, ಏರೋಬಿಕ್ ರೆಸ್ಪಿರೇಷನ್ ಮತ್ತು ಆನ್ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಇವೆರಡರ ನಡುವೆ ಡಿಫ್ರೆನ್ಸಸ್ ನಿಮಗೆ ಗೊತ್ತಿರಬೇಕು ಮಕ್ಕಳ. ಏರೋಬಿಕ್ ರೆಸ್ಪಿರೇಷನ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆನ್ಏರೋಬಿಕ್ ರೆಸ್ಪಿರೇಷನ್ ಆಕ್ಸಿಜನ್ ಇಲ್ಲದೆ ಇರುವಂತಹ ಟೈಮಲ್ಲಿ
ನಡೆಯುತ್ತೆ. ಏರೋಬಿಕ್ ರೆಸ್ಪಿರೇಷನಲ್ಲಿ ಎನರ್ಜಿ ಜಾಸ್ತಿ ರಿಲೀಸ್ ಆಗುತ್ತೆ ಆ್ಯಂಡ್ ಬೇರೆ ಪ್ರಾಡಕ್ಟ್ಸ್ ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ವಾಟರ್ ಬರುತ್ತೆ ಏರೋಬಿಕ್ ರೆಸ್ಪಿರೇಷನಲ್ಲಿ. ಆ್ಯನ್ಏರೋಬಿಕ್ ರೆಸ್ಪಿರೇಷನ್ ಎರಡು ರೀತಿಯಲ್ಲಿ ನಡೆಯುತ್ತೆ. ಈಸ್ಟ್ ರೀತಿ ಆರ್ಗ್ಯಾನಿಸಮ್ಸಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ ನಡೆಯುತ್ತೆ. ಮಸಲ್ಸಿನಲ್ಲಿ ಈಸ್ಟ್ ರೀತಿ ಆರ್ಗ್ಯಾನಿಸಮ್ಸಲ್ಲಿ ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ನಡೆಯುತ್ತೆ. ಮಸಲ್ಸಿನಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ನಲ್ಲಿ ನಡೆಯುತ್ತೆ. ಓಕೆ, ಸೊ ಅಲ್ಲಿ ಬರ್ತಿರುವಂತಹ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಓಕೆ, ಸೊ ಉಸಿರಾಟ ಏನಿದೆ ಎರಡು ರೀತಿಯಲ್ಲಿ ಜೀವಿಗಳಲ್ಲಿ ನಡೆಯುತ್ತವೆ ಮಕ್ಕಳ. ವಾಯುವಿಕ ಉಸಿರಾಟ ಹಾಗೂ ಅವಾಯುವಿಕ ಉಸಿರಾಟ. ವಾಯುವಿಕ ಉಸಿರಾಟ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತೆ. ಅವಾಯುವಿಕ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ. ವಾಯುವಿಕ ಉಸಿರಾಟದಲ್ಲಿ ಶಕ್ತಿ ಜಾಸ್ತಿ ಬಿಡುಗಡೆ ಆಗುತ್ತೆ. ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಬಿಡುಗಡೆ ಆಗುತ್ತೆ. ವಾಯುವಿಕ ಉಸಿರಾಟದಲ್ಲಿ ಉತ್ಪನ್ನಗಳು ಬೇರೆದಾಗಿರ್ತವೆ, ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರು ಬರುತ್ತವೆ. ಅವಾಯುವಿಕ ಉಸಿರಾಟದಲ್ಲಿ ಎರಡು ರೀತಿ ಇರುತ್ತೆ. ಈಸ್ಟ್ ರೀತಿಯ ಜೀವಿಗಳಲ್ಲಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ. ನಮ್ಮ ಸ್ನಾಯು ಕೋಶಗಳಲ್ಲಿ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಆಮ್ಲಜನಕದ ಕೊರತೆಯಲ್ಲಿ ನಡೆಯುತ್ತೆ. ಸೊ ಬರ್ತಿರುವಂಥ ಉತ್ಪನ್ನಗಳು ಯಾವುವು ಅಂತ ನೀವು ತಿಳ್ಕೋಬೇಕು. ಇದು ಬಿಟ್ಟರೆ ಎಸ್, ದಿಸ್ ಪಾತ್ವೇ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಫ್ಲೋ ಚಾರ್ಟ್ ಇದು. ಯಾವ ಟೈಪ್ ಆಫ್ ರೆಸ್ಪಿರೇಷನಲ್ಲಿ ಯಾವ ಪ್ರಾಡಕ್ಟ್ಸ್ ಬರುತ್ತೆ ಅಂತ ನೀವು ಚೆನ್ನಾಗಿ ತಿಳ್ಕೋಬೇಕು. ಯಾವ ರೀತಿ ಉಸಿರಾಟದ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಉತ್ಪನ್ನಗಳು ಬರ್ತವೆ ಅಂತ ಚೆನ್ನಾಗಿ ತಿಳ್ಕೋಬೇಕು. ಅದು ಬಿಟ್ಟರೆ ಟ್ರಾನ್ಸ್ಪೋರ್ಟೇಷನಿಗೆ ಬರೋಣ. ಟ್ರಾನ್ಸ್ಪೋರ್ಟೇಷನ್ ಪ್ಲಾಂಟ್ಸಲ್ಲಿ ಎರಡು ರೀತಿಯಲ್ಲಿ ನಡೆಯುತ್ತೆ. ಝೈಲಮಿನಲ್ಲಿ ವಾಟರ್ ಆ್ಯಂಡ್ ಮಿನರಲ್ಸಿನ ಟ್ರಾನ್ಸ್ಪೋರ್ಟೇಷನ್ ನಡೆಯುತ್ತೆ. ಫ್ಲೋಯಮಿನಲ್ಲಿ ಫುಡ್ ಆ್ಯಂಡ್ ಅಮೈನೋ ಆಸಿಡ್ಸಿನ ಟ್ರಾನ್ಸ್ಪೋರ್ಟೇಷನ್ ನಡೆಯುತ್ತೆ. ಝೈಲಮಲ್ಲಿ ವಾಟರಿನ ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾಗಿರುವಂತಹ 2 ಪ್ರೆಷರ್ಸ್ನ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಆ 2 ಪ್ರಾಸೆಸಸ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು, ವಿಚ್ ಇಸ್ ರೂಟ್ ಪ್ರೆಷರ್ ಆ್ಯಂಡ್ ಟ್ರಾನ್ಸ್ಪಿರೇಷನಲ್ ಪುಲ್. ಓಕೆನಾ? ಸೊ ಎರಡರ ಡೆಫಿನೇಷನ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಅಂಡ್ ಸ್ಟಡಿ. ಕನ್ನಡದಲ್ಲಿ ಹೇಳಬೇಕಂದ್ರೆ ಸಸ್ಯಗಳಲ್ಲಿ ಸಾಗಾಣಿಕೆ ಎರಡು ರೀತಿಯಲ್ಲಿ ತಿಳ್ಕೊಬೇಕು ನಾವು ಈ ಅಧ್ಯಾಯದಲ್ಲಿ. ಸಸ್ಯಗಳಲ್ಲಿ ಹೇಗೆ ಸಾಗಾಣಿಕೆ ನಡೆಯುತ್ತೆ ಹಾಗೂ ಮಾನವರಲ್ಲಿ ಹೇಗೆ ಸಾಗಾಣಿಕೆ ನಡೆಯುತ್ತೆ ಅಂತ ತಿಳ್ಕೋಬೇಕು. ಅದರಲ್ಲಿ ಸಸ್ಯಗಳಲ್ಲಿ ಎರಡು ರೀತಿಯಲ್ಲಿ ಮತ್ತೆ ಸಾಗಾಣಿಕೆ ಆಗುತ್ತೆ. ಒಂದು ಝೈಲಮ್ ಕೋಶದಲ್ಲಿ ಆಗುವಂತಹ ಅಥವಾ ಝೈಲಮ್ ಅಂಗಾಂಶದಲ್ಲಿ ಆಗುವಂತಹ ಸಾಗಾಣಿಕೆ. ಈ ಸಾಗಾಣಿಕೆಯಲ್ಲಿ ಎರಡು ರೀತಿಯ ಪ್ರಕ್ರಿಯೆಗಳು ಭಾಗಿಯಾಗ್ತವೆ. ಒಂದು ಬೇರಿನ ಒತ್ತಡ, ಇನ್ನೊಂದು ಬಾಷ್ಪ ವಿಸರ್ಜನೆ. ಸೊ ಎರಡು ಒತ್ತಡಗಳು ಅಥವಾ ಎರಡು ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ನಡೆಯುತ್ತವೆ ಅಂತ ನೀವು ಮಾಹಿತಿನ ತಿಳ್ಕೊಬೇಕಾಗತ್ತೆ. ಓಕೆ, ಇದು ಬಿಟ್ಟರೆ ಹ್ಯೂಮನ್ ಬೀಯಿಂಗ್ಸಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಬರ್ತೀವಿ. ಎಸ್, ಇದು ನಮ್ಮ ಪ್ಲಾಂಟ್ಸಲ್ಲಿ ಆಗುವಂಥ ಟ್ರಾನ್ಸ್ಪೋರ್ಟೇಷನ್ನ ಫುಲ್ ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸ್ಪೆಷಲಿ ಇದರಲ್ಲಿ ಫ್ಲೋಯಮಿನ ಟ್ರಾನ್ಸ್ಪೋರ್ಟೇಷನ್ನ ಹೇಳಿದ್ದೀನಿ. ಫ್ಲೋಯಮಲ್ಲಿ ಫುಡ್ ಆ್ಯಂಡ್ ಅಮೈನೋ ಆಸಿಡ್ಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದರೆ ಇಟ್ ಇಸ್ ಅನ್ ಆಕ್ಟಿವ್ ಪ್ರಾಸೆಸ್. ATPನ ಖರ್ಚು ಮಾಡಿ ನಡೆಯುವಂತಹ ಪ್ರಾಸೆಸ್ ಇದು. ಸೊ ಇದರ ಡೆಫಿನೇಷನ್ನ ಇಲ್ಲಿ ಡೆಫಿನೇಷನ್ ಆ್ಯಂಡ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ಇಲ್ಲಿ ಹಾಕಿದ್ದೀನಿ. ಇದನ್ನ ನೋಡಿ ತಿಳ್ಕೊಳ್ಳಿ. ಅಂದರೆ ಫ್ಲೋಯಮ್ ಅಂಗಾಂಶ ಏನಿದೆ ಇದರಲ್ಲಿ ಆಹಾರ ಮತ್ತು ಅಮೈನೋ ಆಮ್ಲಗಳ ಸಾಗಾಣಿಕೆ ಆಗುತ್ತೆ. ಇದು ಸಕ್ರಿಯ ಪ್ರಕ್ರಿಯೆ ಆಗಿರುತ್ತೆ. ಇದರಲ್ಲಿ ATP ಖರ್ಚಾಗುತ್ತೆ ಮಕ್ಕಳ. ಸೊ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಇಲ್ಲಿ ನಾನು ಪೂರ್ತಿ ಕಾರ್ಯವಿಧಾನನ ಹಾಕಿದ್ದೀನಿ. ಇದನ್ನು ನೀವು ನೋಡಿ ತಿಳ್ಕೋಬೇಕು. ನೆಕ್ಸ್ಟು ಹ್ಯೂಮನ್ ಬೀಯಿಂಗ್ಸಿನಲ್ಲಿ ಮೇಜರ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ನೋ ಅಬೌಟ್ ಇಸ್ ಹಾರ್ಟಿನ ಸ್ಟ್ರಕ್ಚರ್. 4 ಚೇಂಬರ್ಸ್ ಇರುತ್ತೆ, ವಾಲ್ವ್ಸ್ ಇರುತ್ತೆ ಹಾರ್ಟಲ್ಲಿ. ಇದನ್ನೆಲ್ಲ ತಿಳ್ಕೋಬೇಕು ನೀವು. ಸೆಪ್ಟಮ್ ಇರುತ್ತೆ. ಓಕೆ, ಸೊ ಇದು ಬಿಟ್ಟರೆ ಬ್ಲಡ್ ವೆಸಲ್ಸ್ ಇಂಪಾರ್ಟೆಂಟ್ ಆಗ್ತವೆ. ಆರ್ಟ್ರೀಸ್ ಏನು ಕ್ಯಾರಿ ಮಾಡುತ್ತೆ, ವೇನ್ಸ್ ಏನು ಕ್ಯಾರಿ ಮಾಡುತ್ತೆ ಅಂತ ಎಲ್ಲ ತಿಳ್ಕೋಬೇಕು. ಸೊ ದ್ಯಾಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ಯು. ಅದು ಬಿಟ್ಟರೆ ಲಿಂಫ್ಯಾಟಿಕ್ ವೆಸಲ್ಸ್ ಕೂಡ ಇದ್ದಾವೆ. ಬಟ್ ಲಿಂಫ್ ಬಗ್ಗೆ ಅಷ್ಟೊಂದು ಪ್ರಶ್ನೆಗಳು ಕೇಳಿಲ್ಲ. ಬಟ್ ಜನರಲ್ ಡೆಫಿನೇಷನ್ ಎಲ್ಲ ಅರ್ಥ ಮಾಡಿಕೊಂಡ್ರೆ ಸಾಕು. ಹಾಗೂ ಲಿಂಫಿನ ಫಂಕ್ಷನ್ಸ್ನ ತಿಳ್ಕೊಂಡ್ರೆ ಸಾಕು. ಓಕೆನಾ? ಕನ್ನಡದಲ್ಲಿ ಹೇಳಬೇಕು ಅಂದರೆ ನಮ್ಮ ಮಾನವರಲ್ಲಿ ಸಾಗಾಣಿಕೆ ಅಂತ ಬಂದಾಗ ಒಂದಷ್ಟು ಅಂಶಗಳ ಬಗ್ಗೆ ಮಾಹಿತಿ ಇರಬೇಕು. ನಮ್ಮ ಹೃದಯದ ಆಕಾರ ರಚನೆ ಬಗ್ಗೆ ಎಲ್ಲ ಮಾಹಿತಿ ಇರಬೇಕು. 4 ಕೋಣೆಗಳಿದ್ದಾವೆ, ಕವಾಟಗಳಿದ್ದಾವೆ, ಮಧ್ಯದಲ್ಲಿ ಭಿತ್ತಿ ಒಂದಿದೆ ನಮ್ಮ ಹೃದಯದಲ್ಲಿ. ಈ ರೀತಿಯ ಮಾಹಿತಿ ಇರಬೇಕು. ಅದು ಬಿಟ್ಟರೆ ರಕ್ತನಾಳಗಳು, ಅಭಿಧಮನಿ, ಅಪಧಮನಿ, ಲೋಮನಾಳಗಳ ಬಗ್ಗೆ ಮಾಹಿತಿ ಇರಬೇಕು. ಯಾವ ರೀತಿಯ ರಕ್ತದ ಸಾಗಾಣಿಕೆ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ರಕ್ತದ ಸಾಗಾಣಿಕೆ ಆಗುತ್ತೆ ಅಂತ ಗೊತ್ತಿರಬೇಕು. ಅದು ಬಿಟ್ಟರೆ ಇನ್ನೊಂದು ದುಗ್ಧರಸದ ವ್ಯವಸ್ಥೆ, ದುಗ್ಧರಸದ ಬಗ್ಗೆ ವಿವರಣೆ ಹಾಗೂ ದುಗ್ಧರಸದ ಉಪಯೋಗಗಳು ಗೊತ್ತಿದ್ರೆ ಅದು ಸಾಕಾಗುತ್ತೆ. ಯಾಕಂದರೆ ಹೆಚ್ಚು ಪ್ರಶ್ನೆಗಳನ್ನ ಮಂಡಳಿ ಪರೀಕ್ಷೆಯಲ್ಲಿ ಕೇಳಿಲ್ಲ. ಓಕೆ, ಅದು ಬಿಟ್ಟರೆ ಡಬಲ್ ಸರ್ಕ್ಯುಲೇಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಮಕ್ಕಳ. ತುಂಬಾನೇ ಸತಿ ಕೇಳಿರುವಂತಹ ಪ್ರಶ್ನೆ ಇದು. ಡಬಲ್ ಸರ್ಕ್ಯುಲೇಷನ್ ಇಸ್ ಬೇಸಿಕಲಿ 1 ಸರ್ಕ್ಯುಲೇಷನ್ ಸೈಕಲಲ್ಲಿ 2 ಟೈಮ್ಸ್ ಬ್ಲಡ್ ನಮ್ಮ ಹಾರ್ಟನ್ನ ಪಾಸ್ ಮಾಡುತ್ತೆ. 1 ಸರ್ಕ್ಯುಲೇಷನ್ ಸೈಕಲಲ್ಲಿ 2 ಟೈಮ್ಸ್ ಬ್ಲಡ್ ನಮ್ಮ ಹಾರ್ಟ್ನ ಪಾಸ್ ಮಾಡುತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್ ರೈಟ್ ಸೈಡ್ನ ಪಾಸ್ ಮಾಡುತ್ತೆ,
ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ಸೈಡ್ಗೆ ಬರುತ್ತೆ. ದಿಸ್ ಇಸ್ ನೋನ್ ಎಸ್ ಡಬಲ್ ಸರ್ಕ್ಯುಲೇಷನ್. ಏನಕ್ಕೆ ಆಗ್ತಿದೆ ಡಬಲ್ ಸರ್ಕ್ಯುಲೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಏನಕ್ಕೆ ಅಂದರೆ ನಮ್ಮ ಬಾಡಿ ಏನಿದೆ ಇದರಲ್ಲಿ ನಾವು ಕಾನ್ಸ್ಟೆಂಟ್ ಇಂಟರ್ನಲ್ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕು. ಕಾನ್ಸ್ಟೆಂಟ್ ಇಂಟರ್ನಲ್ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕು ಬಿಕಾಸ್ ವಿ ಆರ್ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್. ಸೊ ಕಾನ್ಸ್ಟೆಂಟ್ ಇಂಟರ್ನಲ್ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕು ಅಂದರೆ ಜಾಸ್ತಿ ಎನರ್ಜಿ ಬೇಕು. ಜಾಸ್ತಿ ಎನರ್ಜಿ ಬೇಕು ಅಂದರೆ ಜಾಸ್ತಿ ರೆಸ್ಪಿರೇಷನ್ ಆಗಬೇಕು. ಜಾಸ್ತಿ ರೆಸ್ಪಿರೇಷನ್ ಆಗಬೇಕು ಅಂದರೆ ಜಾಸ್ತಿ ಆಕ್ಸಿಜನ್ ಬೇಕು. ಜಾಸ್ತಿ ಆಕ್ಸಿಜನ್ ಬೇಕು ಅಂದರೆ ಡಿಆಕ್ಸಿಜನೇಟೆಡ್ ಆ್ಯಂಡ್ ಆಕ್ಸಿಜನೇಟೆಡ್ ಬ್ಲಡ್ ಸೆಪ್ರೇಟ್ ಆಗಿ ಇರಬೇಕು. ಸೊ ಈ ಸೆಪ್ರೇಷನ್ನ ಎನ್ಶೋರ್ ಮಾಡಲಿಕ್ಕೆ ನಮ್ಮ ಬಾಡಿ ಏನಿದೆ ಡಬಲ್ ಸರ್ಕ್ಯುಲೇಷನ್ನ ನಡೆಸುತ್ತೆ. ಓಕೆ, ಅಂದರೆ ಇಮ್ಮಡಿ ಪರಿಚಲನೆ ಅತ್ಯಂತ ಪ್ರಮುಖ ಒಂದು ಪರಿಕಲ್ಪನೆ. ತುಂಬಾ ಸತಿ ಪ್ರಶ್ನೆ ಕೇಳಿರ್ತಾರೆ ಇದ್ರ ಮೇಲೆ ಮಂಡಳಿ ಪರೀಕ್ಷೆ ಹಾಗೂ ಸರಣಿ ಪರೀಕ್ಷೆಯಲ್ಲೂ ಕೂಡ. ಏನಕ್ಕೆ ಇಮ್ಮಡಿ ಪರಿಚಲನೆ ನಡೆಯುತ್ತೆ ಅಂತ ನಿಮಗೆ ಗೊತ್ತೇ ಇರಬೇಕು. ನಾವು ಉಷ್ಣ ರಕ್ತದ ಜೀವಿಗಳು, ನಮ್ಮ ಆಂತರಿಕ ದೇಹದ ತಾಪಮಾನ ಸಮನಾಗಿ ಇರಬೇಕು. ಸೊ ಈ ತಾಪಮಾನ ಸಮನಾಗಿ ಇರಬೇಕು ಅಂದರೆ ನಾವು ಹೆಚ್ಚು ಶಕ್ತಿನ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡಬೇಕು. ಹೆಚ್ಚು ಶಕ್ತಿ ಯಾವಾಗ ಉತ್ಪತ್ತಿ ಆಗುತ್ತೆ? ಹೆಚ್ಚು ಉಸಿರಾಟ ನಡೆದಾಗ. ಹೆಚ್ಚು ಉಸಿರಾಟ ಯಾವಾಗ ಮಾಡಬಹುದು ನಾವು? ಹೆಚ್ಚು ಆಮ್ಲಜನಕದ ಪೂರೈಕೆ ಆದಾಗ. ಹೆಚ್ಚು ಆಮ್ಲಜನಕ ಯಾವಾಗ ಪೂರೈಕೆ ಆಗುತ್ತೆ? ಆಮ್ಲಜನಕ ರಿಕ್ತ ಹಾಗೂ ಸಮೃದ್ಧ ರಕ್ತದ ಬೇರ್ಪಡಿಕೆ ಆದಾಗ. ಸೊ ಈ ಬೇರ್ಪಡಿಕೆನ ಖಚಿತಪಡಿಸ್ಕೊಳ್ಳೋಕ್ಕೆ ನಮ್ಮ ದೇಹದಲ್ಲಿ ಇಮ್ಮಡಿ ಪರಿಚಲನೆ ನಡೆಯುತ್ತೆ. ಸೊ ಇಮ್ಮಡಿ ಪರಿಚಲನೆ ಹೃದಯದ ಭಾಗಗಳನ್ನ ತಿಳ್ಕೊಳ್ಳಿ. ಈ ಡಯಾಗ್ರಾಮ್ನ ಡ್ರಾ ಮಾಡೋಕ್ಕೆ ಕೇಳ್ತಾರೆ. ಸ್ಟೊಮ್ಯಾಟಾ, ಹಾರ್ಟ್ ಮತ್ತು ನೆಫ್ರಾನಿನ ಡಯಾಗ್ರಾಮ್ನ ಈ ಚಾಪ್ಟರಿಂದ ಡ್ರಾ ಮಾಡಲಿಕ್ಕೆ ಕೇಳ್ತಾರೆ. ಸೊ ಯು ಹ್ಯಾವ್ ಟು ನೋ ಅಬೌಟ್ ದಿಸ್. ಹೃದಯದ ರೇಖಾಚಿತ್ರ ಮತ್ತು ಪತ್ರರಂಧ್ರದ ರೇಖಾಚಿತ್ರ ಹಾಗೂ ನೆಫ್ರಾನಿನ ರೇಖಾಚಿತ್ರನ ಡ್ರಾ ಮಾಡಲಿಕ್ಕೆ ಬಿಡಿಸ್ಲಿಕ್ಕೆ ಕೇಳ್ತಾರೆ. ಸೊ ಇದನ್ನು ತಿಳ್ಕೊಳ್ಳಿ. ಇದು ಬಿಟ್ಟರೆ ನಮ್ಮ ಡಬಲ್ ಸರ್ಕ್ಯುಲೇಷನ್ನ ಫುಲ್ ಡೆಫಿನೇಷನ್ನ ನಾನಿಲ್ಲಿ ಹಾಕಿದ್ದೀನಿ. ಸೊ ಮೇಕ್ ಶ್ಯೂರ್ ಯು ಲರ್ನ್ ಅಬೌಟ್ ದಿಸ್. ಅಂದರೆ ಏನಪ್ಪ, ನಮ್ಮ ಇಮ್ಮಡಿ ಪರಿಚಲನೆ ಪ್ರತಿಯೊಂದು ಹಂತ ಹಾಗೂ ಇದರ ವಿವರಣೆನ ನಾನು ಇಲ್ಲಿ ಹಾಕಿಟ್ಟಿದ್ದೀನಿ. ಸೊ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಇದು ಬಿಟ್ಟರೆ ಲಾಸ್ಟ್ ಪ್ರಾಸೆಸ್ ಬಂದು ಎಕ್ಸ್ಕ್ರೀಷನ್. ಲಾಸ್ಟ್ ಲೈಫ್ ಪ್ರಾಸೆಸ್ ಇಸ್ ಎಕ್ಸ್ಕ್ರೀಷನ್. ಟ್ರಾನ್ಸ್ಪೋರ್ಟೇಷನ್ ಆಗಿರಲಿ ಅಥವಾ ಏನು ನಮ್ಮ ನ್ಯೂಟ್ರಿಷನ್ ಆಗಿರಲಿ, ರೆಸ್ಪಿರೇಷನ್ ಆಗಿರಲಿ, ಇದರಿಂದ ಬರ್ತಿರುವಂಥ ವೇಸ್ಟ್ ಮೆಟೀರಿಯಲ್ನ ನಮ್ಮ ಬಾಡಿಯಿಂದ ರಿಮೂವ್ ಮಾಡುವಂಥ ಪ್ರಾಸೆಸ್ನ ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಅಂದರೆ ವಿಸರ್ಜನೆ ಅಂದ್ರೇನು? ನಮ್ಮ ದೇಹದಲ್ಲಿ ಪೋಷಣೆ ಆಗಿರಲಿ ಅಥವಾ ಯಾವುದೇ ರೀತಿಯ ಪೋಷಣೆ, ಉಸಿರಾಟ, ಸಾಗಾಣಿಕೆ ಯಾವುದೇ ಕ್ರಿಯೆಯಿಂದ ಬರ್ತಿರುವಂತಹ ಸಾರಜನಕದ ತ್ಯಾಜ್ಯ ಏನಿದೆ ಇದನ್ನು ತೆಗೆದು ಹಾಕುವಂಥ ಪ್ರಕ್ರಿಯೆನ ವಿಸರ್ಜನೆ ಅಂತ ಕರಿತೀವಿ. ವಿ ಆರ್ ಮೇನ್ಲಿ ರಿಮೂವಿಂಗ್ ನೈಟ್ರೋಜನಸ್ ವೇಸ್ಟ್ ಇನ್ ಎಕ್ಸ್ಕ್ರೀಷನ್. ಓಕೆ, ಯೂರಿಯಾ, ಯೂರಿಕ್ ಆಸಿಡ್ ರೀತಿಯ ನೈಟ್ರೋಜನಸ್ ವೇಸ್ಟ್ನ ನಾವು ಎಕ್ಸ್ಕ್ರೀಟ್ ಮಾಡ್ತೀವಿ. ಯೂರಿಯಾ ಹಾಗೂ ಯೂರಿಕ್ ಆಮ್ಲದ ರೀತಿಯ ಸಾರಜನಕದ ತ್ಯಾಜ್ಯನ ನಾವು ದೇಹದಿಂದ ಹೊರಗೆ ಹಾಕ್ತೀವಿ. ಸೊ 2 things you have to know. ಪ್ಲಾಂಟ್ಸ್ನಲ್ಲಿ ಹೇಗೆ ಎಕ್ಸ್ಕ್ರೀಷನ್ ಆಗುತ್ತೆ, ಸ್ಪೆಸಿಫಿಕಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್ ಸ್ಟೊಮ್ಯಾಟಾ ಮೂಲಕ ಹೊರಗೆ ಹೋಗುತ್ತೆ. ಓಕೆ, ಸೊ ಇದರ ಮಾಹಿತಿ ಇರಬೇಕು. ಮತ್ತು ನೈಟ್ರೋಜನಸ್ ವೇಸ್ಟ್ಸ್ ಏನಿದೆ ಈ ಡಿಫ್ರೆಂಟ್ ಮೆಥಡ್ಸಿನ ಮೂಲಕ ಪ್ಲಾಂಟ್ಸಿಂದ ಹೊರಗೆ ಹೋಗುತ್ತೆ. ಸೊ ದಿಸ್ is an extremely important question for you. What are the methods that plant utilize to remove nitrogenous waste ಅಂತ ಕೇಳ್ತಾರೆ. ಸೊ ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ಓಕೆನಾ? ಅಂದರೆ ಸಸ್ಯಗಳಲ್ಲಿ ವಿಸರ್ಜನೆ ಏನಿದೆ 2 ರೀತಿಯಲ್ಲಿ ನಡೆಯುತ್ತೆ. ಅನಿಲದ ವಿಸರ್ಜನೆ, ಇಂಗಾಲದ ಡೈಆಕ್ಸೈಡ್ ಆಗಿರಲಿ, ಆಮ್ಲಜನಕ ಆಗಿರಲಿ, ನೀರಿನ ಆವಿ ಆಗಿರಲಿ. ಸೊ ಈ ರೀತಿಯ ಅನಿಲದ ತ್ಯಾಜ್ಯನ ತೆಗೆದು ಹಾಕಲಿಕ್ಕೆ ನಮ್ಮದಲ್ಲ ಅಂದರೆ ಸಸ್ಯಗಳ ಪತ್ರರಂಧ್ರಗಳಿರುತ್ತವೆ. ಹಾಗೂ ಸಾರಜನಕದ ತ್ಯಾಜ್ಯನ ಹೊರಗೆ ಹಾಕಲಿಕ್ಕೆ ಈ ವಿಧಾನಗಳನ್ನ ಸಸ್ಯಗಳು ಬಳಸ್ತವೆ ಮಕ್ಕಳ. ಓಕೆ, ಸೊ ಈ ವಿಧಾನಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಓಕೆ, ನೆಕ್ಸ್ಟ್ ಲಾಸ್ಟು ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಎಕ್ಸ್ಕ್ರೀಷನ್. ಸೊ ಹ್ಯೂಮನ್ ಬೀಯಿಂಗ್ಸ್ ಏನಿದ್ದಾವೆ, ನಾವು ಯೂರಿನನ್ನು ಪ್ರೊಡ್ಯೂಸ್ ಮಾಡಬೇಕು. ಆ ಯೂರಿನಲ್ಲಿ ನೈಟ್ರೋಜನಸ್ ವೇಸ್ಟ್ ಇರ್ತವೆ. ಆಯಿತಾ? ಸೊ ಯೂರಿನ್ ಏನಿದೆ ಇದರ ಫಾರ್ಮೇಷನಲ್ಲಿ 3 steps ಇನ್ವಾಲ್ವ್ ಆಗಿರುತ್ತೆ. ಫಸ್ಟ್ನಲ್ಲಿ ನಾವು ಎಲ್ಲ ರೀತಿಯ ಬ್ಲಡ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಅದನ್ನು ಗ್ಲಾಮರ್ಯುಲಸ್ ಮೂಲಕ ಫಿಲ್ಟ್ರೇಷನ್ನ ನಡೆಸ್ತೀವಿ. ಅದಾದಮೇಲೆ ರೀಅಬ್ಸಾರ್ಪ್ಷನ್ ಆಗುತ್ತೆ. ಬ್ಲಡ್ಡಲ್ಲಿರುವಂಥ ಎಷ್ಟೊಂದು ಇಂಪಾರ್ಟೆಂಟ್ ಸಬ್ಸ್ಟೆನ್ಸಸ್ ಫಿಲ್ಟರ್ ಆಗಿರುವಂಥ ಬ್ಲಡ್ನ ಎಂಟರ್ ಮಾಡಿರುತ್ತೆ. ಸೊ ಇದರಿಂದ ನಾವು ವಾಟರ್ ಆಗಿರಲಿ ಅಥವಾ ಎಷ್ಟೊಂದು ಇಂಪಾರ್ಟೆಂಟ್ ಮಿನರಲ್ಸ್ ಆಗಿರಲಿ ಅಥವಾ ಪ್ರೋಟೀನ್ಸ್ ಆಗಿರಲಿ, ಇದನ್ನೆಲ್ಲ ಪ್ರೋಟೀನ್ಸ್ ಇರಲ್ಲ ಮೋಸ್ಟ್ ಆಫ್ ದ ಟೈಮ್ಸ್, ವಾಟರ್, ಗ್ಲೂಕೋಸ್, ಮಿನರಲ್ಸ್ ಇರ್ತವೆ. ಸೊ ಈ ರೀತಿಯ ಇಂಪಾರ್ಟೆಂಟ್ ಸಬ್ಸ್ಟೆನ್ಸಸ್ನ ಬಾಡಿ ಒಳಗೆ ರೀಅಬ್ಸಾರ್ಬ್ ಮಾಡ್ಕೋಬೇಕು. ಆ್ಯಂಡ್ ಲಾಸ್ಟಿನಲ್ಲಿ ಇನ್ನೊಂದು ಸ್ಟೆಪ್ ನಡೆಯುತ್ತೆ ವಿಚ್ ಇಸ್ ನೋನ್ ಸೆಕ್ರೀಷನ್. ಸೊ ಈ ಸೆಕ್ರೀಷನ್ ಏನಿದೆ ಇದರಲ್ಲಿ ಬಾಡಿಗೆ ಹಾರ್ಮ್ಫುಲ್ ಆಗಿರುವಂಥ ಒಂದಷ್ಟು ಸಬ್ಸ್ಟೆನ್ಸಸ್ ಲೈಕ್ ಹೈಡ್ರೋಜನ್ ಅಯಾನ್ಸ್ ಆಗಿರ್ಬೋದು ಅಥವಾ ಎಕ್ಸೆಸಿವ್ ವಾಟರ್ ಆಗಿರ್ಬೋದು, ಇದನ್ನೆಲ್ಲ ಬಾಡಿಯಿಂದ ರಿಮೂವ್ ಮಾಡಬೇಕು. ಸೊ ಈ ಪ್ರಾಸೆಸ್
ಸೆಕ್ರೀಷನ್ ಮೂಲಕ ಕ್ಯಾರಿ ಔಟ್ ಆಗುತ್ತೆ. ಸೊ ದ 3 steps ಆಫ್ ಯೂರಿನ್ ಫಾರ್ಮೇಷನ್ ಇಸ್ ರಿಅಬ್ಸಾರ್ಪ್ಷನ್, filtration, reabsorption and secretion. Okay na? So these are the 3 steps that you have to know about human excretion process. Okay na makla? ಮಾನವರಲ್ಲಿ ವಿಸರ್ಜನಾ ಕ್ರಿಯೆ ಏನಿದೆ, ಈ ವಿಸರ್ಜನಾ ಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ ಇದರ ಯಾವ ಕಾರಣಕ್ಕೆ ನಡೀತಿದೆ, ನಮ್ಮ ಮಾನವ ದೇಹದಲ್ಲಿ ಮೂತ್ರದ ರಚನೆ ಆಗಬೇಕು. ಸೊ ಈ ಮೂತ್ರ ರಚನೆ ಏನಿದೆ ಯಾವ ಕಾರಣಕ್ಕೆ ಆಗ್ತಿದೆ ಅಂದರೆ ಮೂತ್ರದಲ್ಲಿ ಸಾರಜನಕ ತ್ಯಾಜ್ಯಗಳು ಇರ್ತವೆ. ಸೊ ಈ ಮೂತ್ರ ಏನಿದೆ 3 ಹಂತಗಳಲ್ಲಿ ರಚನೆ ಆಗುತ್ತೆ. ಮೊದಲನೆಯದು ಶೋಧನೆ ಆಗಿರುತ್ತೆ ಗ್ಲಾಮರ್ಯುಲಸ್ ಮೂಲಕ. ಗ್ಲಾಮರ್ಯುಲಸ್ ಅನ್ನೋ ಒಂದು ಲೋಮನಾಳದ ಗುಚ್ಛವಾಗಿರುತ್ತೆ ಅದು. ಸೊ ಅದರ ಮೂಲಕ ರಕ್ತದ ಶೋಧನೆ ಆಗತ್ತೆ ಮಕ್ಕಳ. ಅದಾದ್ಮೇಲೆ 2ನೇ ಹಂತದಲ್ಲಿ ಮರು ಹೀರಿಕೆ ಆಗತ್ತೆ. ದೇಹಕ್ಕೆ ಬೇಕಾಗಿರುವಂತಹ ಗ್ಲೂಕೋಸ್ ಆಗಿರ್ಬೋದು, ನೀರು ಆಗಿರ್ಬೋದು, ಅದರ ಒಂದಷ್ಟು ಅಯಾನ್ಗಳಾಗಿರ್ಬೋದು, ಅದನ್ನ ದೇಹಕ್ಕೆ ನಾವು ವಾಪಸ್ಸು ಹೀರ್ಕೋತೀವಿ. ಓಕೆ, ಅದು ಬಿಟ್ರೆ ಕೊನೆಯ ಹಂತ ಬಂದು ಸ್ರವಿಸುವಿಕೆ ಆಗಿರುತ್ತೆ ಅಥವಾ ಸ್ರವಿಸುವಿಕೆ ಆಗಿರುತ್ತೆ. ಈ ಸ್ರವಿಸುವಿಕೆಯಲ್ಲಿ ಏನಾಗ್ತದೆ, ದೇಹಕ್ಕೆ ಹಾನಿ ಉಂಟು ಮಾಡುವಂತಹ ಒಂದಷ್ಟು ಅಯಾನುಗಳಾಗಿರ್ಬೋದು ಅಥವಾ ಹೆಚ್ಚುವರಿ ನೀರಾಗಿರ್ಬೋದು ದೇಹದಲ್ಲೇ ಉಳ್ಕೊಂಡು ಬಿಟ್ಟಿದ್ರೆ ಅದನ್ನ ಮತ್ತೆ ಈ ಮೂತ್ರಕ್ಕೆ ನಾವು ಸ್ರವಿಸುವಿಕೆ ಮಾಡಬೇಕಾಗತ್ತೆ. ಓಕೆ, ಸೊ ಈ ಸ್ರವಿಕೆ ಅಥವಾ ಸ್ರವಿಸುವಿಕೆ ಏನಿದೆ 3ನೇ ಹಂತ ಆಗಿರುತ್ತೆ. ಈ 3 ಹಂತಗಳಾದ್ಮೇಲೆ ನಮ್ಮ ದೇಹದಲ್ಲಿ ಮೂತ್ರ ರಚನೆ ಆಗುತ್ತೆ. ಹಾಗೂ ಮೂತ್ರ ಏನಿದೆ ಅದನ್ನ ನಾವು ದೇಹದಿಂದ ಹೊರಗೆ ತೆಗೆದಾಗ ದೇಹದಲ್ಲಿ ಇರುವಂತಹ ಸಾರಜನಕ ತ್ಯಾಜ್ಯ ಹೊರಗೆ ಹೋಗುತ್ತೆ. ಆಫ್ಟರ್ ದೀಸ್ 3 steps basically the urine is formed and this urine has all the nitrogenous waste that has to be removed from the body. So ನಾವು ಯೂರಿನೇಷನ್ ಮಾಡಿದಾಗ all of this nitrogenous waste is leaving the body. Okay na makla? So these were the 4 important processes that you were supposed to know. So ಈ ಚಾಪ್ಟರ್ ನಿಮಗೆ 8 ಮಾರ್ಕ್ಸಿಗೆ ಕೇಳ್ತಾರೆ. 2026 ಬ್ಲೂ ಪ್ರಿಂಟ್ ಪ್ರಕಾರ 2025-26 ಬ್ಲೂ ಪ್ರಿಂಟ್ ಪ್ರಕಾರ 8 ಮಾರ್ಕ್ಸಿಗೆ ಬರುವಂತಹ ಚಾಪ್ಟರ್ ಇದು. ಸೊ ಗಮನ ಕೊಟ್ಟು ತಿಳ್ಕೋಬೇಕು. ಡಯಾಗ್ರಾಮ್ಸ್ ನಾನು ಹೇಳ್ದಂಗೆ ಸ್ಟ್ರಕ್ಚರ್ ಆಫ್ ನೆಫ್ರಾನ್ನ ಕೇಳ್ತಾರೆ, ಹಾರ್ಟ್ನ ಡಯಾಗ್ರಾಮ್ನ ಕೇಳ್ತಾರೆ, ಹಾಗೂ ಸ್ಟೊಮ್ಯಾಟಾ, ಓಪನ್ ಅಂಡ್ ಕ್ಲೋಸ್ ಸ್ಟೊಮ್ಯಾಟಾನ ಕೇಳ್ತಾರೆ. ರೇಖಾಚಿತ್ರಗಳು ನೆಫ್ರಾನಿನ ರೇಖಾಚಿತ್ರ, ಹೃದಯದ ರೇಖಾಚಿತ್ರ ಹಾಗೂ ಪತ್ರರಂಧ್ರದ ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರದ ರೇಖಾಚಿತ್ರನ ಕೇಳ್ತಾರೆ. 8 ಅಂಕಗಳಿಗೆ ಬರುವಂತಹ ಒಂದು ಅಧ್ಯಾಯ ಇದು. ನಿಮ್ಮ 2026ನ ನೀಲನಕ್ಷೆಯ ಪ್ರಕಾರ 8 ಅಂಕಗಳಿಗೆ ಬರುವಂತಹ ಅಧ್ಯಾಯ. ಸೊ ದಯವಿಟ್ಟು ಗಮನ ಕೊಟ್ಟು ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.